ಸನ್ಸೆಟ್ ನೋಡೋಕ್ಕೆ ಕಬಿನಿ ಬ್ಯಾಕ್ ವಾಟರ್ಸ್ಗೆ. ಸನ್ಸೆಟ್ ಆಲ್ಮೋಸ್ಟ್ ಸನ್ ಇಸ್ ಸೆಟ್ಟಿಂಗ್, ಬಟ್ ಮೂನ್ ಇಲ್ಲಿದ್ದಾಳೆ. ಬೋಟಿಂಗು ಕರ್ಕೊಂಡು ಹೋಗ್ತೀನಿ, ಆದರೆ ವಾಪಸ್ ಬರೋಕ್ಕಾಗಲ್ಲ. ಮಿಸ್ ಮಾಡ್ಕೋತಾ ಇದೆಯಾ ಮನೆಯವ್ರನ್ನೆಲ್ಲ? ಹೇಳ. ಈ ರೀತಿ ಕಂಟೆಂಟ್ ಮಾಡೋಕ್ಕಾಗ್ತಿರಲಿಲ್ಲ ಇಷ್ಟು ವರ್ಷ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲ ಸಪೋರ್ಟ್ ಮಾಡಿ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ? ಕೋಟೆಗೆ ಮದುವೆ ಆಗಿದೆ, ಎಸ್ ಟಿ ಕೋಟೆಗೆ ಮದುವೆ ಆಗಿ ನಿನ್ನ ಆ ಜಾಗಕ್ಕೆ ಕರ್ಕೊಂಡು ಹೋಗಿಲ್ಲ ಅಂದರೆ ನಿನ್ನ ಮದುವೆ ಆಗಿರೋದೇ ವೇಸ್ಟ್ ಆಗ್ಬಿಡುತ್ತೆ. ಕೋಟೆಗೆ ಯಾವ್ದಪ್ಪ ಅಂತ ಜಾಗ? ಕಾಲಾಗಿದೆ ಪ್ಲೇಸು, ನಿಂಗೆ ಗೊತ್ತಿರುತ್ತೆ ಪ್ಲೇಸು, ಬಟ್ ನಾನು ಕರ್ಕೊಂಡು ಹೋಗೋದು ಸ್ಪೆಷಲ್ ಅಲ್ವಾ? ನಂಗೆ ಗೊತ್ತಾಯ್ತು ನೀನು ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅಂತ. ಗೊತ್ತಾಗಿರುತ್ತೆ ಆಬ್ವಿಯಸ್ಲಿ. ನಾನು ಇಲ್ಲಿ ಕರ್ಕೊಬರ್ತೀನಿ, ಇಷ್ಟು ದೂರ ಕರ್ಕೊಬರ್ತೀನಿ ಅಂದರೆ ನಿಂಗೆ ಗೊತ್ತಾಗಿರುತ್ತೆ. ಕೋಟೆಲಿ ಏನು ಫೇಮಸ್ ಅಂತ ಆಬ್ವಿಯಸ್ಲಿ ನಿಂಗೆ ಮುಂಚೆಯಿಂದನೇ ಗೊತ್ತು. ನಮ್ಮ ಮನೆಯೇ ಜಸ್ಟ್ ಒಂದು 10 ಕಿಲೋಮೀಟ್ರು ಅಂದರೂ. ಈಗ ನಮ್ಮ ವ್ಯೂವರ್ಸಿಗೆ ತೋರಿಸೋಣ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಫೈನಲಿ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ನಮ್ಮ ಹುಡುಗಿನ ಕರ್ಕೊಬಂದಿದ್ದೀನಿ ಸನ್ಸೆಟ್ ನೋಡೋಕ್ಕೆ ಕಬಿನಿ ಬ್ಯಾಕ್ ವಾಟರ್ಸ್ಗೆ ಬಂದಿದ್ದೀವಿ. ಸನ್ಸೆಟ್ ಚೆನ್ನಾಗಿದೆ ಅಲ್ಲಿ, ಬಟ್ ನಾವು ಅಲ್ಲಿ ವಾಟ್ರ್ ಹೋಗೋ ತನಕ ಸ್ವಲ್ಪ ಡೌನ್ ಆಗಿಬಿಡುತ್ತೆ, ಬೇಗ ಹೋಗಬೇಕು. ಸ್ವಲ್ಪ ಜನ ಎಲ್ಲ ಬಂದಿದ್ದಾರೆ ಔಟ್ಸೈಡರ್ಸು. ಇದೇಮ್ಮ ನಮ್ಮ ಕಬಿನಿ ಬ್ಯಾಕ್ ವಾಟರ್ಸ್, ಕಬಿನಿ ಎಸ್ ಟಿ ಕೋಟೆಯ ಸಂಪತ್ತು. ಸನ್ಸೆಟ್ ಆಲ್ಮೋಸ್ಟ್ ಸನ್ ಇಸ್ ಸೆಟ್ಟಿಂಗ್, ಬಟ್ ಮೂನ್ ಇಲ್ಲಿದ್ದಾಳೆ. My moon is rising, my beautiful moon. Which place you always crave for? Yes, backwater. ಪ್ರಶಾಂತವಾಗಿದೆ ಜಾಗ. ಬೋಟಿಂಗು ಕರ್ಕೊಂಡು ಹೋಗ್ತೀನಿ, ಆದರೆ ವಾಪಸ್ ಬರೋಕ್ಕಾಗಲ್ಲ. ಏನು ವಾಪಸ್ ಬರೋದು ಬೇಡ, ಹೇಳು, ಕರ್ಕೊಂಡು ಹೋಗ್ತೀನಿ. ಸನ್ಸೆಟ್ ಪರವಾಗಿಲ್ಲ, ಚೆನ್ನಾಗಿದೆ. ನಮ್ಮ ಮಾವನ ಜಮೀನು ಹಿಂಗೆ ಬರುತ್ತೆ, ಅವ್ರ ಹತ್ರ ಅವ್ರ ಮನೆಗೂ ಅವ್ರ ಜಮೀನಿಗೂ ಇದೆ ಬ್ಯಾಕ್ ವಾಟರ್ಸು. ಹೌದಾ? ಚೆನ್ನಾಗಿದೆ ಜಾಗ, ಸಖತ್ತಾಗಿದೆ, ಪ್ರಶಾಂತವಾಗಿದೆ. ಸನ್ಸೆಟ್ ನೋಡಮ್ಮ. ಇವಾಗ ಸ್ವಲ್ಪ ಕ್ಲೌಡ್ ಎಲ್ಲ ಸ್ವಲ್ಪ ಇದಾಗಿ ಎಲ್ಲ ಚೆನ್ನಾಗಿದೆ. ಏನಿಸ್ತಿದೆ? ಕೋಟೆಗೆ ಮದುವೆ ಆಗಿದೆಯಾ? ಮದುವೆ ಮಗಳೇ ಖುಷಿ ಆಗ್ತಾ ಇದೆ, ಸ್ವಲ್ಪ ದುಃಖ ಆಗ್ತಾ ಇದೆ. ಮಿಸ್ ಮಾಡ್ಕೋತಾ ಇದೆಯಾ ಮನೆಯವ್ರನ್ನೆಲ್ಲ? ಹೇಳು ನಿಮ್ಮ ಪಪ್ಪಂಗೆ, ಪಪ್ಪ ಮಿಸ್ ಮಾಡ್ಕೋತಾ ಇದೀನಿ ಅಂತ. ಪಪ್ಪ ನೋಡ್ತಾರೆ. ಮಿಸ್ ಮಾಡ್ಕೊತಾ ಇದ್ದೀನಿ, ಅದು ಹೇಳೋದಕ್ಕೇನೆ ಅವಳು ಬರ್ತಾ ಇದೆ. ಮಾಡ್ಕೊತಾ ಇದ್ದೀನಿ. ಆ ನಾಯಿ ಇಷ್ಟೊತ್ತು ತನಕ ಸುಮ್ಮನೆ ಬಿದ್ದಿತ್ತು. ಪಾಪ ಯಾವುದೋ ನಾಯಿ ಸತ್ತೋಗಿದೆ, ಬೇಜಾರು ಮಾಡ್ಕೊತಾ ಇದ್ರೆ ಎದ್ಬಿಟ್ಟು ಬೋಬೋ ಅಂತೈತೆ. ಆ ದನಗಳು ನೋಡಮ್ಮ ಹೆಂಗೆ ಬರ್ತೈತೆ, ಗುದ್ಬಿಟ್ರೆ ಏನು ಮಾಡ್ತೀಯ ಈಗ? ನೀನು ಇದೆಯಾ ನನ್ನ ಕಾಪಾಡಕ್ಕೆ? ನಾನೇನು ದರ್ಶನ್ ಫಿಲಮ್ ಹೀರೋ ಅನ್ಕೊಬಿಟ್ಟ ನನ್ನ ಕಾಪಾಡಕ್ಕೆ? ನಿನ್ನ ಏನು ಮಾಡಲ್ಲ ಪಾಪ, ಸಾಧು ಪ್ರಾಣಿಗಳು. ನಮ್ಮ ಅಣ್ಣ ಇದಾರಲ್ಲ, ಅದು ಅವ್ರೇನು ಮಾಡಕ್ಕೆ ಬಿಡಲ್ಲ, ಅವ್ರು ನಮ್ಮ ಹತ್ರಕ್ಕೆ ಬರ್ತಾವೆ. ಇಷ್ಟೊತ್ತು ಯಾಕೆ ವೀಡಿಯೋ ಮಾಡಲಿಲ್ಲ ಅಂದರೆ ಆ ದನಗಳು ನಮ್ಮ ಹತ್ರಕ್ಕೆ ಗುದ್ದ ಥರ ಬರ್ತಾಯಿದ್ದವು. ಪಾಪ ಅವಳು ಎದ್ರುಕೊಂಡು ಸೈಡ್ಗೆ ಹೋಗ್ಬಿಟ್ಟಿದ್ಲು. ಇಲ್ಲ, ಐ ವಾಸ್ ಜಸ್ಟ್ ಚೆಕ್ಕಿಂಗ್. ಮಿಸ್ ಆಗಿ ಗುದ್ಬಿಟ್ರೆ ರಿಸ್ಕ್ ತಗೋಬಾರ್ದು ಲೈಫಲ್ಲಿ. ಈಗ ತಾನೇ ಮದುವೆ ಆಗಿದ್ದೀನಿ, ಚಿಂದೊಂದು ಹೆಣ್ತೀನೋ. ಲವ್ ಸ್ಟಾರ್ಟಿಂಗ್ ಜಾಸ್ತಿ ಇರುತ್ತೆ, ಲೈಫಲ್ಲಿ ಹಿಂಗೇ ಇರಬೇಕು. ನಾವು ಮದುವೆ ಆಗಿದೆಯಾ, ಇನ್ನೂ ಸಿಂಗಲ್ ಫೋಟೋ ಹುಡ್ಚಿಬಿಟ್ಟಿಲ್ವಲ್ಲಮ್ಮ ನೀನು? ಏನಿದಿರೋದು? ನಾನು ಫೋಟೋ ತೆಗಿಯೋಕ್ಕೆ ಇರೋದು, ತೆಗ್ಸ್ಕೋಬಾರ್ದು. ಜೀವನ ಪೂರ್ತಿ ನೀನು ಫೋಟೋನೇ ತೆಗಿತಾ ಇರ್ತೀನಿ ಇರೋ. ಇಷ್ಟು ವರ್ಷ ತೆಗ್ದಿಲ್ದೆ ಇನ್ನೂ ತೆಗಿಬೇಕಮ್ಮ? ಇಷ್ಟು ವರ್ಷ ತೆಗ್ದಿಲ್ದೆ ಇನ್ನೂ ತೆಗಿಬೇಕಾ? ಇನ್ನೂ ತೆಗಿಬೇಕು, ಮುಂದೆ ತೆಗಿಬೇಕು. ತಕ್ಕೊಡ್ತೀನಿ ಮಿಂಚಮ್ಮ. ಆಯಿತು, ಈ ರೀತಿ ಕಂಟೆಂಟ್ ಮಾಡೋಕ್ಕಾಗ್ತಿರಲಿಲ್ಲ ಇಷ್ಟು ವರ್ಷ.
ಇಷ್ಟು ನಮಗೆ ಫ್ರೀಡಮ್ ಸಿಕ್ಕಿರೋದು ನಮ್ಮ ಮದುವೆ ನಂತರ ನಮಗೆ ಎಷ್ಟು ಖುಷಿ ಇದೆಯಾ? ತುಂಬ ಖುಷಿ ಇದೆ. ಕಾಣಿಸ್ತಾ ಇದೆ. ವೆರಿ ಹ್ಯಾಪಿ ಫಾರ್ ದಿಸ್. ಆಲ್ ಥ್ಯಾಂಕ್ಸ್ ಟು ಗಾಡ್. ನಮ್ಮ ಪ್ರೇಯರ್ಸ್ ಎಲ್ಲ ವರ್ಕ್ ಆಗಿದೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲ ಸಪೋರ್ಟ್ ಮಾಡಿ. ನಾವು ಇದೇ ರೀತಿ ಕಪಲ್ ಕಂಟೆಂಟು ನಿಮಗೆ ಖುಷಿ ಕೊಡೋ ಕಾಂಟೆಂಟ್ನ ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸಾಗಾ ಸ್ಟೋರೀಸ್ನ ಇನ್ನಷ್ಟು ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.